ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಸೊ ಈಗಾಗಲೇ ನಾನು ನನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ ಅಂತ ಈ ವಿಡಿಯೋವನ್ನು ಮಾಡಿದ್ದೆ ಆ್ಯಂಡ್ ನನ್ನ ಪ್ರೀವಿಯಸ್ ಇಯರ್ ಆಪ್ಷನ್ ಎಂಟ್ರಿ ಲಿಸ್ಟನ್ನು ತೋರಿಸಿದ್ದೆ. ಬಟ್ ಈಗ ನಾನು 2026ನ ನನ್ನ ಜೂನಿಯರ್ ಒಬ್ಬರದು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೆ ಆ್ಯಂಡ್ ದ್ಯಾಟ್ ಆಲ್ಸೋ ನಿಯರ್ಲಿ ಅವರ ರ್ಯಾಂಕ್ ಚೆನ್ನಾಗಿದೆ. ಸೊ ಆ ರೀತಿಯಾಗಿ ಟಾಪ್ ಕಾಲೇಜಸ್ನ ನಾನು ಟಾಪ್ 25 ಕಾಲೇಜಸ್ನ ಈಗ ಹಾಕ್ತಾ ಇದ್ದೀನಿ. ಸೊ ಈಗ ನಿಮಗೆ ಲೈವಲ್ಲಿ ತೋರಿಸ್ತಾ ಹೋಗ್ತೀನಿ. ಲೆಟ್ಸ್ ಸಿ. ಸೊ ಹಿಯರ್ ಯು ಕ್ಯಾನ್ ಸಿ, ಫಸ್ಟ್ ನೀವು ಆಪ್ಷನ್ ಎಂಟ್ರಿ ಲಾಗಿನ್ ಆಪ್ಷನ್ ಎಂಟ್ರಿ ಪೋರ್ಟಲ್ನ ಓಪನ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಇಂಟರ್ಫೇಸ್ ಆಪ್ಷನ್ ಎಂಟ್ರಿ ಲಾಗಿನ್ ಅಂತ. ಸೊ QR ಕೋಡ್ನಾದರೂ ಸ್ಕ್ಯಾನ್ ಮಾಡ್ಬೋದು, ಇಲ್ಲಾಂದರೆ ಎಂಟರ್ CET ನಂಬರಿಂದ ಎಂಟರ್ ಮಾಡಿ OTPನ ಪಡ್ಕೋಬೋದು. ಸೊ ಇದನ್ನು ನಾವು ಕಂಪ್ಲೀಟ್ ಮಾಡೋಣ. ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ನಿಮಗೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ಅಟ್ ದ ಲೆಫ್ಟ್ ಟಾಪ್ ಸೈಡ್ ಯು ಕ್ಯಾನ್ ಸಿ ಹಿಯರ್ ಆಪ್ಷನ್ ಎಂಟ್ರಿ ಅಂತ ಇದೆ. ಅಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗೋದಿಲ್ಲ, ಲಾಕ್ಡ್ ಅಂತ ತೋರಿಸ್ತಾ ಇದೆ. ವೈ? ಬಿಕಾಸ್ ಆಪ್ಷನ್ ಎಂಟ್ರಿ ವಿ ಓನ್ಲಿ ಓಪನ್ ಆಫ್ಟರ್ ದ ಪೇಮೆಂಟ್. ಓಕೆ, ಪೇಮೆಂಟ್ ಮಾಡಿದ ಮೇಲೇ ಓಪನ್ ಆಗೋದು. ಸೆಕೆಂಡ್ ಇಲ್ಲಿ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಇದೆ. ಥರ್ಡ್ ಪೇಮೆಂಟ್ಸ್ ಅಂತ ಇದೆ. ನೆಕ್ಸ್ಟ್ ಅಕೌಂಟ್ ಡೀಟೇಲ್ಸ್, ಅಡ್ಮಿಷನ್, ಮೈ ರ್ಯಾಂಕ್ಸ್. ಓಕೆ, ನಿಮ್ಮ ರ್ಯಾಂಕ್ ಏನಿರುತ್ತೆ ಅದಿರುತ್ತೆ. ಈಗ ನಮ್ಮ ಜೂನಿಯರ್ದು ಇಂಜಿನಿಯರಿಂಗ್ ರ್ಯಾಂಕ್ ನಿಯರ್ಲಿ 8,000 ಹತ್ರ ಇದೆ, 8,313. ಓಕೆ, ಅಕಾರ್ಡಿಂಗ್ ಟು ದಿಸ್ ಐ ಆಮ್ ಮೇಕಿಂಗ್ ನಾವು ಆಪ್ಷನ್ ಎಂಟ್ರಿ ಲಿಸ್ಟ್. ಹೇಗೆ ಮಾಡ್ತೀನಿ ಅಂತ ನೋಡೋಣ. ಆ್ಯಂಡ್ ಕಂಪ್ಲೀಟ್ಲಿ ಟು 2026ದು. ಸೊ ಕಂಪ್ಲೀಟ್ಲಿ ನಾನು ಟಾಪ್ 25 ಕಾಲೇಜಸ್ನ ಹಾಕ್ತಾ ಹೋಗ್ತೀನಿ. ನೋಡೋಣ ಬನ್ನಿ. ನೆಕ್ಸ್ಟ್ ಈಗ ನೀವು ಫಸ್ಟ್ ಏನು ಮಾಡಬೇಕು, ಪೇಮೆಂಟನ್ನು ಮಾಡಬೇಕು. ಆಲ್ಮೋಸ್ಟ್ ಆಲ್ ಯು ಹ್ಯಾವ್ ಡನ್, ಐ ಥಿಂಕ್ ಸೊ. ಬಟ್ ಆದರೂ ಕೂಡ ಇಲ್ಲಿ ನೀವು ಪೇ ಆನ್ಲೈನ್ ಅಂತ ಏನು ನೋಡುತ್ತಾ ಇದ್ದೀರಾ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ you will get this type of interface. Here you can see HDFC Bank net banking ಅಂತ ಇದೆ, ಪೇ ವಿಯಾ ಕಾರ್ಡ್ ಅಂತ ಇದೆ, ಆ್ಯಂಡ್ ಆಲ್ಸೋ UPI. ನಿಮ್ಮ ಡೈರೆಕ್ಟ್ ಫೋನ್ಪೇಯಿಂದ ಏನಾದರೂ ನೀವು ಮಾಡೋದಿದ್ರೆ ಯು ಕ್ಯಾನ್ ಕ್ಲಿಕ್ ಆನ್ ದ UPI ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ಶೋ QR ಅಂತ ಹೊಡೆದ್ರೆ ನಿಮ್ಮ ಮೊಬೈಲಿಂದ ಅದನ್ನು ಸ್ಕ್ಯಾನ್ ಮಾಡಿ ಯು ಕ್ಯಾನ್ ಪೇ 750 rupees ಡೈರೆಕ್ಟ್ಲಿ ಟು KEA ಸಚ್ ದಟ್ ಪೇಮೆಂಟು ಕನ್ಫರ್ಮ್ ಆಗಿಬಿಡುತ್ತೆ. ಒನ್ಸ್ ಯು ಕಂಪ್ಲೀಟ್ ದ ಪೇಮೆಂಟ್ ಯು ವಿಲ್ ಗೆಟ್ ಇಂಟರ್ಫೇಸ್ ಆಸ್ ಪೇಮೆಂಟ್ ಡನ್ ಅಂತ. ಓಕೆ, ನೆಕ್ಸ್ಟ್ ಯು ಕ್ಯಾನ್ ಎಂಟ್ರಿ ದ ಲಿಸ್ಟ್ ಆಫ್ ಯುವರ್ ವಿಶ್ಡ್ ಕಾಲೇಜಸ್. ಸೊ ನೀವು ಈಗ ಓಪನ್ ಮಾಡಿದ ತಕ್ಷಣ ಯು ಕ್ಯಾನ್ ಸಿ ದಿಸ್ ಇಂಟರ್ಫೇಸ್. ಇಲ್ಲಿ ನೀವು ನೋಡ್ತಾ ಹೋದರೆ ಒಂದೊಂದಾಗಿ ಕಾಲೇಜ್ ಕೋಡ್ನ ಹಾಕ್ತಾ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಓಕೆ, ಹಿಯರ್ ಯು ಕ್ಯಾನ್ ಸಿ ಇಲ್ಲಿ ಇಂಜಿನಿಯರಿಂಗ್ ಅಂತ ಚೂಸ್ ಮಾಡಿ. ನಾನು ಮೇನ್ಲಿ ಇಂಜಿನಿಯರಿಂಗ್ ಅಂತ ಚೂಸ್ ಮಾಡಿದ್ದೀನಿ. ಇಲ್ಲಿ ಇನ್ನೂ ಇತರೆ ಕೋರ್ಸಸ್ ಕೂಡ ಇದ್ದಾವೆ. ಬೇಸ್ಡ್ ಆನ್ ದ ಕಾಲೇಜ್ ಐ ಆಮ್ ಪುಟ್ಟಿಂಗ್. ಓಕೆ, ನೀವು ಇಲ್ಲಿ ಕಾಲೇಜ್ ಚೂಸ್ ಮಾಡ್ಬೋದು. ಕಾಲೇಜ್ ಅಂತ ಹಾಕಿದರೆ ಯು ಕ್ಯಾನ್ ಸರ್ಚ್ ಬೈ ಕಾಲೇಜ್ ನೇಮ್. ಬಟ್ ಕಾಲೇಜ್ ನೇಮ್ ನಾನು ಹೇಳಿದಾಗೆ ಮಲ್ಟಿಪಲ್ ಕಾಲೇಜಸ್ ಇರ್ತವೆ. ಸೊ ಬೆಟರ್ ಯು ಕ್ಯಾನ್ ಸರ್ಚ್ ವಿತ್ ಕಾಲೇಜ್ ಕೋಡ್. ಓಕೆ, ಫಸ್ಟ್ ಈಗ ನಾನು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಕ್ತಾ ಇದ್ದೇನೆ. ಸೊ ಬಿಕಾಸ್ ಆಫ್ ದ್ಯಾಟ್ ಐ ಕ್ಯಾನ್ ಪುಟ್ ದ ಕೋಡ್ ಆಸ್ E005. ದೆನ್ ಯು ವಿಲ್ ಗೆಟ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ದಟ್ ಈಸ್ ಮೇನ್ಲಿ ವಿಚ್ ಈಸ್ ಅಟ್ ವಿದ್ಯಾನಿಕೇತನ್ ಪೋಸ್ಟ್. ಓಕೆ, ಮೈಸೂರು ರೋಡ್, ಬ್ಯಾಂಗ್ಳೂರಲ್ಲಿದೆ. ಸೊ ಮೇನ್ ಬ್ರಾಂಚ್ ಅದು. ಐ ವಿಲ್ ಪುಟ್ ಇಟ್. ಸೊ ಫಸ್ಟ್ ನಾನು ಫಸ್ಟ್ ಪ್ರೆಫರೆನ್ಸ್ RV ಕಾಲೇಜ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕ್ತೀನಿ. ನೆಕ್ಸ್ಟ್ ಅದಾದಮೇಲೆ ಓಕೆ, ಇಲ್ಲಿ ನಿಮಗೆ ಇದೇ ಕಾಲೇಜ್ದು ಯಾವುದಾದ್ರೂ ಮಲ್ಟಿಪಲ್ ಬ್ರಾಂಚ್ ಬೇಕಾದರೆ ಹಾಕ್ಬೋದು. ಸೆಕೆಂಡ್ ನಾನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ಗೆ ಕೊಡ್ತೀನಿ. ನೆಕ್ಸ್ಟ್ ನಾನು ಯಾವುದದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡೇಟಾ ಸೈನ್ಸ್ಗೆ ಕೊಡ್ತೀನಿ. ಆಫ್ಟರ್ ಪುಟ್ಟಿಂಗ್ ದ್ಯಾಟ್ ನೆಕ್ಸ್ಟ್ MS ರಾಮಯ್ಯ ಹಾಕೋಣ. ಅದರದ್ದು ಕಾಲೇಜ್ ಕೋಡ್ E006. So here I will be putting CS, that is Computer Science and Engineering in MS Ramaya. Next I will be putting, we can put it either ಯಾವ ಅಕಾರ್ಡಿಂಗ್ಲಿ ಹಾಕ್ತಾ ಇದ್ದೀರಾ ಅಂದರೆ ಐ ವಿಲ್ ಶೋ ಯು ಹಿಯರ್ ದ ಲಿಸ್ಟ್ ಈಸ್ ಹಿಯರ್ ಇಟ್ ಸೆಲ್ಫ್. ಹಿಯರ್ ಯು ಕ್ಯಾನ್ ಸಿ ಲೆಫ್ಟ್ ಸೈಡ್, ರೈಟ್ ಸೈಡ್ ನಾನು ನಿಮಗೆ ತೋರಿಸ್ತೀನಿ. ಈ ಲಿಸ್ಟ್ ಪ್ರಕಾರ ನಾನು ಹಾಕ್ತಾ ಹೋಗ್ತಾ ಇದ್ದೀನಿ. ಇನ್ ದಿಸ್ ಐ ಹ್ಯಾವ್ ನೆಕ್ಸ್ಟ್ ಕಾಲೇಜ್ ಈಸ್ ನಥಿಂಗ್ ಬಟ್ PES ಯೂನಿವರ್ಸಿಟಿ, ದಟ್ ಈಸ್ ರಿಂಗ್ ರೋಡ್. ಇದು ಒಂದಿಷ್ಟು ಜನಕ್ಕೆ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ, ಬಟ್ ಇಟ್ ಈಸ್ ನೌ ಅವೈಲೇಬಲ್. ಯು ಕ್ಯಾನ್ ಪುಟ್ ಇಟ್. ದಟ್ಸ್ ಕೋಡ್ ಈಸ್ E009. ಓಕೆ, E009 ಅಂತ ಹಾಕಿದರೆ ಯು ವಿಲ್ ಗೆಟ್ ದಟ್ PES ಯೂನಿವರ್ಸಿಟಿ. Once you put that, next I will be going with E006 MS Ramaya Institute of Technology. ಅಲ್ಲಿ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಹಾಕ್ತಾ ಇದ್ದೇನೆ. ಅದಾದಮೇಲೆ ಓಕೆ, ಅದಾದಮೇಲೆ ನೆಕ್ಸ್ಟ್ ಏನಿದೆ
E021, ದಟ್ ಈಸ್ ಶ್ರೀ ಜಯ ಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಇಲ್ಲಿ ನಿಮಗೆ 2 ಕಾಲೇಜ್ ಸಿಗ್ತವೆ, ದಟ್ ಈಸ್ ಒನ್ ಈಸ್ ಏಡೆಡ್ ಆ್ಯಂಡ್ ಒನ್ ಈಸ್ ಅನ್ಏಡೆಡ್. ಯು ಶುಡ್ ಬಿ ಅವೇರ್ ವಿಚ್ ಯು ಆರ್ ಪುಟ್ಟಿಂಗ್ ಫಸ್ಟ್. ಓಕೆ, ಇಲ್ಲಿ ನಾನು ಯಾವ್ದು ಹಾಕ್ತಾ ಇದ್ದೀನಿ, SJCE ಮೈಸೂರು. ದ್ಯಾಟ್ಸ್ ನಥಿಂಗ್ ಬಟ್. ಆಮೇಲೆ ನೀವು ಇಲ್ಲಿ ನೋಡ್ಬೋದು, ಪ್ರತಿಯೊಂದು ಕಾಲೇಜ್ ನೀವು ಏನು ಹಾಕ್ತಾ ಇದ್ದೀರಾ ಅಲ್ಲಿ ಹಾಕಿದ ಮೇಲೆ ಅಲ್ಲಿ ಕೆಳಗೆ ನೋಡ್ತಿರ್ಬೋದು ಕ್ಲಿಕ್ ಸೇವ್ ಆ್ಯಂಡ್ ಸಬ್ಮಿಟ್ ಎವ್ರಿ 2 minutes ಅಂತ ಇದೆ. ಸೊ ಐ ವಿಲ್ ಬಿ ಕ್ಲಿಕ್ಕಿಂಗ್ ಅಗೇನ್ ಆ್ಯಂಡ್ ಅಗೇನ್. ಸೊ ಯು ಶುಡ್ ಆಲ್ಸೋ ಕ್ಲಿಕ್ ಇಟ್ ಒನ್ಸ್, ಬಿಕಾಸ್ ಅಲ್ಲಿ ನೀವು ಏನೇನು ಹಾಕ್ತಾ ಹೋಗ್ತೀರಾ ಅದು ಅಪ್ಡೇಟ್ ಆಗ್ತಾ ಹೋಗಬೇಕಲ್ಲ, ಬಿಕಾಸ್ ಆಫ್ ದ್ಯಾಟ್. ಓಕೆ, ಅಲ್ಲಿ ಇನ್ನು ಈ ಕಡೆ ರೈಟ್ ಸೈಡ್ ನೀವು ಇಲ್ಲಿ ನೋಡ್ಬೋದು ಅಪ್ಡೇಟ್ ಆಪ್ಷನ್ಸ್ ಅಂತ ಕೂಡ ಇದೆ. ಯು ಹ್ಯಾವ್ ಟು ಕ್ಲಿಕ್ ದ್ಯಾಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಆ್ಯಂಡ್ ಆಲ್ಸೋ 9th one ನಾನು ಶ್ರೀ ಜಯ ಚಾಮರಾಜೇಂದ್ರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಕಿದೆ. ನೆಕ್ಸ್ಟ್ BMS ಹಾಕ್ತಾ ಇದ್ದೀನಿ. ಓಕೆ, ಅದನ್ನು 10th ಹಾಕಿದೆ. ನೆಕ್ಸ್ಟ್ ಹಾಕ್ತಾ ಹೋಗ್ತಾ ಇರ್ತೀನಿ. ಗೋ ಆನ್ ಸೀಯಿಂಗ್ ದಟ್ ಟಾಪ್ 25 ಕಾಲೇಜಸ್ನ ಹಾಕ್ತಾ ಇದ್ದೀನಿ ಬೇಸ್ಡ್ ಆನ್ ಮೈ KE ಗುರು ಲಿಸ್ಟ್ ವಿಚ್ ಹ್ಯಾವ್ ಮೇಡ್ ಬೇಸ್ಡ್ ಆನ್ ಮೈ ಜೂನಿಯರ್ಸ್ ರ್ಯಾಂಕಿಂಗ್. ನಾನು ಒಂದು ಲಿಸ್ಟ್ ಮಾಡಿಕೊಟ್ಟಿದ್ದೆ, ಅದರ ಮೇಲೇ ನಾನು ಹಾಕ್ತಾ ಇದ್ದೇನೆ. ಓಕೆ, ಆ್ಯಂಡ್ ಆಲ್ಸೋ ಮೆಡಿಕಲ್ ಸ್ಟೂಡೆಂಟ್ಸ್ ಬಿ ಅವೇರ್ ಆಫ್ ಇಟ್, ಪುಟ್ ಇಟ್ ಪ್ರಾಪರ್ಲಿ, ಬಿಕಾಸ್ ಯಾವುದೇ ಒಂದು ಟ್ರಬಲಲ್ಲಿ ಇರಬಾರ್ದು. ಆಮೇಲೆ ಪ್ರತಿ ರೌಂಡ್ ಆದಮೇಲೆ ವಾಚ್ ಮಾಡ್ತಾ ಇರಿ ಯಾವ ರೀತಿಯಾಗಿ ಅಲಾಟ್ ಆಗ್ತಾ ಇದೆ. ನಾನು ಈಗಲೇ ಎಕ್ಸಿಟ್ ಆಗಬೇಕಾ, ಬಿಕಾಸ್ ನೀವು ಇನ್ನೂ ಮೆಡಿಕಲ್ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂತ ಇದ್ದರೆ, ಸೊ ಯು ಶುಡ್ ಬಿ ಅವೇರ್ ಆಫ್ ದಿಸ್ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಆಲ್ಸೋ. ಓಕೆ, ಏನಾದರೂ ಪ್ಲ್ಯಾನ್ B ಅಂತ ನೀವೇನಾದರೂ ಇಟ್ಕೊಂಡಿದ್ರೆ ಇಟ್ಕೊಳ್ಳೋದು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ 11th one ನಾನು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಎಸ್, ಅಕಾರ್ಡಿಂಗ್ ಟು ದ ಲಿಸ್ಟ್ ಓನ್ಲಿ ಐ ಆಮ್ ಪುಟ್ಟಿಂಗ್. ಯಾವ ಲಿಸ್ಟ್ ಅಂತ ನಾನು ಈಗಾಗಲೇ ತೋರಿಸಿದೆ. ಓಕೆ, ಎಸ್, ಹೀಗೆ ಹಾಕ್ತಾ ಹೋದರೆ ನೆಕ್ಸ್ಟ್ ನಾನು 12th one E048 BMS ಅಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡೇಟಾ ಸೈನ್ಸ್ ಹಾಕಿದ್ದೀನಿ. ನೆಕ್ಸ್ಟ್ 13th one BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೀವು ನೋಡ್ಬೋದು 14th one E048 BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ ಹಾಕ್ತಾ ಇದ್ದೀನಿ. ಇಟ್ಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ವಾಟ್ ಯು ನೋ, it's completely based on the previous year cutoff. So according to that priority I am putting. So be aware when you are putting. And also ನಾನು ಈಗ ನನ್ನ ಜೂನಿಯರ್ ಹೇಳಿದ ಪ್ರಕಾರ ಅವರಿಗೆ ಬ್ಯಾಂಗ್ಳೂರಲ್ಲಿ ಬೇಕಾಗಿತ್ತು, ಆಮೇಲೆ ತುಮಕೂರಲ್ಲಿ ಬೇಕಾಗಿತ್ತು. ಓನ್ಲಿ ಸಮ್ ಆಫ್ ದ 4 districts ಅವ್ರು ನಮಗೆ ಮೆನ್ಷನ್ ಮಾಡಿದರು, ದಟ್ ಈಸ್ ಹುಬ್ಳಿ, ಬ್ಯಾಂಗ್ಳೂರು ಮತ್ತು ಇನ್ನೂ ಒಂದೆರಡು ಯಾವುದಂದರೆ ತುಮಕೂರು. This was the main priority. So on basis of that I am putting. And also ಅವರ ರ್ಯಾಂಕ್ ಕೂಡ ಚೆನ್ನಾಗಿದೆ. ನಿಮ್ಮ ರ್ಯಾಂಕ್ ಏನಾದರೂ ಯಾವುದೇ ಡಿಫರ್ ಆಗಿರಲಿ, ಸೊ ಬೇಸ್ಡ್ ಆನ್ ದ ಕಟ್ ಆಫ್ ಯು ಹ್ಯಾವ್ ಟು ಪುಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, 14 ಹಾಕಿದ್ದೀನಿ ನಾನು. ಈಗ 15th one ಹಾಕ್ತಾ ಇದ್ದೀನಿ. ಯು ಕ್ಯಾನ್ ಸಿ E021, ದ್ಯಾಟ್ಸ್ ನಥಿಂಗ್ ಬಟ್ ಶ್ರೀ ಜಯ ಚಾಮರಾಜೇಂದ್ರ ಯೂನಿವರ್ಸಿಟಿಯಲ್ಲಿ. ಸೊ 15th one ನಾನು ವಿಶ್ವೇಶ್ವರಯ್ಯ ಯೂನಿವರ್ಸಿಟಿ, ದಟ್ ಈಸ್ UVC ಬ್ಯಾಂಗ್ಳೂರು ಹಾಕಿದ್ದೀನಿ. ಸೊ ಲೈಕ್ ದಿಸ್ ಐ ವಿಲ್ ಬಿ ಪುಟ್ಟಿಂಗ್, like this I will be putting 25 colleges. So go on following it.
ಇದು ನಿಮ್ಮ ಒಂದು ರೆಫರೆನ್ಸ್ಗೆ ನಾನು ಕೊಡ್ತಾ ಇದ್ದೀನಿ. ಐ ಥಿಂಕ್ ಇಟ್ ವಿಲ್ ಬಿ ಯೂಸ್ಫುಲ್. ಸೊ ಇನ್ನೂ ನಿಮಗೆ ಏನಾದರೂ ಡೌಟ್ ಉಳಿದ್ರೆ ನೀವು ನನಗೆ ಕಮೆಂಟ್ ಮಾಡ್ಬೋದು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಆರ್ ಇಫ್ ಯು ವಾಂಟ್ ಎನಿ ಹೆಲ್ಪ್ ಯು ಕ್ಯಾನ್ ಆಸ್ಕ್ ಮೀ. ಐ ವಿಲ್ ಬಿ ಹೆಲ್ಪಿಂಗ್ ಯು ಔಟ್. ಓಕೆ, ಈಗ ನೋಡ್ಬೋದು ನನ್ನ ಲಿಸ್ಟ್ ಕಂಪ್ಲೀಟಾಗಿ ನಾನು ಕಂಪ್ಲೀಟ್ ಮಾಡ್ತಾ ಹೋಗ್ತೇನೆ ಬೇಗ ಬೇಗ ಹಾಕ್ತಾ. ಓಕೆ, 16th ಆಯಿತು. ಸೆವೆಂಟೀನ್ತ್ ಆಯಿತು ದಯಾನಂದ್ ಸಾಗರ್. ಸೊ ಮೇನ್ ಕೋಡ್ ನೋಡಿ, ದಟ್ ಈಸ್ E007 is the main code of ದಯಾನಂದ್ ಸಾಗರ್. ಓಕೆ, ಲೈಕ್ ದಟ್ ಐ ವಿಲ್ ಬಿ ಪುಟ್ಟಿಂಗ್. ಓಕೆ, ಎಸ್ 18th one UVCE ಹಾಕಿದೆ, ಇನ್ಫಾರ್ಮೇಷನ್ ಸೈನ್ಸ್. ಓಕೆ, ಆ್ಯಂಡ್ ಆಲ್ಸೋ ನೆಕ್ಸ್ಟ್ ನೋಡೋಣ. ನೈನ್ಟೀನ್ತ್ one ದಯಾನಂದ್ ಸಾಗರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೆಕ್ಸ್ಟ್ 20 ಹಾಕಿದೆ. Yes, you can see here JSS Mysore, JSS that is computer science. And ನಾನು ಆಗಲೇ ಹೇಳಿದೆ, ಮೇನ್ಲಿ JSS and HJC, be aware of it properly. You put based on the cut off. ಓಕೆ, ಯಾಕಂದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಏಡೆಡ್ ಅನ್ಏಡೆಡ್ ಇರುತ್ತೆ. ಆಮೇಲೆ ಏಡೆಡ್ಗೆ ಒಂಚೂರು ರ್ಯಾಂಕ್ ಕಟ್ ಆಫ್ ಕೂಡ ಹೆಚ್ಚಿಗೆ ಇರುತ್ತೆ. ಸೊ ಬಿ ಅವೇರ್ ಆಫ್ ದ್ಯಾಟ್ ಆ್ಯಂಡ್ ಪುಟ್ ಇಟ್ ಪ್ರಾಪರ್ಲಿ. ಓಕೆ, ಲೈಕ್ ದಿಸ್ ನೀವು ಹಾಕ್ತಾ ಹೋಗಬೇಕು. ಒಂದು ಸತಿ ಹಾಕಿದ ಮೇಲೆ, ಓಕೆ, ಐ ವಿಲ್ ಕಂಪ್ಲೀಟ್ ಇಟ್, ವೇಟ್ ಅ ವೈಲ್. So 25 colleges complete ಆಯಿತು. Once you complete this, you have to click the button download option report. Okay, you have to download it properly and keep it safe. Next time ನೀವು ಮತ್ತೆ ಲಾಗಿನ್ ಆಗಿ ಏನಾದರೂ ಚೇಂಜಸ್ ಮಾಡಬೇಕಂತ ಬಂದರೆ ಯು ಕ್ಯಾನ್ ಡೌನ್ಲೋಡ್ ಒನ್ ಮೋರ್ ರಿಪೋರ್ಟ್. ಓಕೆ, ಒನ್ ಮೋರ್ PDF ನಿಮಗೆ ಸಿಗುತ್ತೆ ಏನಾದರೂ ನೀವು ಚೇಂಜಸ್ ಮಾಡಿದ್ರೆ. ಓಕೆ, ಸೊ ದಿಸ್ ಈಸ್ ದ ಮೇನ್ ಪಾಯಿಂಟ್. ಆ್ಯಂಡ್ ಇನ್ನೂ ಯಾರಾದರೂ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ಟ್ರೈ ಟು ಮೇಕ್ ಇಟ್. ವೈ? ಬಿಕಾಸ್ ನೀವು 30th ತುಂಬ ಲಾಸ್ಟ್ಗೆ ನೀವು ಮಾಡೋಕ್ಕೆ ಟ್ರೈ ಮಾಡಿದ್ರೆ ವೆಬ್ಸೈಟ್ ತುಂಬ ಬ್ಯುಸಿ ಆಗುತ್ತೆ. ವೈ? ಬಿಕಾಸ್ ಎಲ್ಲರೂ ಒಂದ್ಸತಿ ನೋಡ್ಕೊಳ್ಳೋಣ ಅಂತ ಲಾಗಿನ್ ಆಗ್ತಾನೆ ಇರ್ತಾರೆ. ಮತ್ತು ನಂದು ಇದ್ದಾಗ ಕೂಡ ಹಾಗೆ ಆಗಿತ್ತು. ಲಾಸ್ಟ್ಗೆ ಅಷ್ಟು ಏನು ಚೇಂಜಸ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ದ ಬ್ಯುಸಿ.
ವೆಬ್ಸೈಟ್. ಓಕೆ, ಸೊ ಡೋಂಟ್ ಬಿ ಇನ್ ಟ್ರಬಲ್ ಅಟ್ ದ್ಯಾಟ್ ಟೈಮ್. ಸೊ ನಾವು ಓನ್ಲಿ ಈಗ 2-3 ಡೇಸ್ ಏನಿದೆ ಅದರಲ್ಲಿನೇ ನೀವು ಕಂಪ್ಲೀಟ್ ಮಾಡ್ಕೊಂಬಿಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಕ್ಲಿಯರ್ ಆಯಿತಾ? ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ನೆಕ್ಸ್ಟ್ ವಿಡಿಯೋ ಎದ್ರ ಮೇಲೆ ಬೇಕಂತನೂ ಕೂಡ ಹೇಳಿ, ಸಜೆಸ್ಟ್ ಮಾಡಿ, ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.